ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗುಜರಾತ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಜೊಮ್ಯಾಟೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಜೊಮ್ಯಾಟೋದಲ್ಲಿ ಯಾವ ರೀತಿ ಝೋನ್ನ ಚೇಂಜ್ ಮಾಡ್ಕೊಳ್ಳೋದು, ಅದೇ ರೀತಿ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದು, ಇಲ್ಲಾಂದರೆ ವೆಹಿಕಲ್ನ ಚೇಂಜ್ ಮಾಡೋದು, ಇಲ್ಲಾಂದರೆ ನಮ್ಮ ಪ್ರೊಫೈಲ್ನ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅಪ್ಡೇಟ್ ಮಾಡೋದು, ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡೋದು ಯಾವ ರೀತಿ ಅಂತ ಕೇಳ್ತಾ ಇದ್ರಿ. ಅವ್ರಿಗೆ ಇದೊಂದು ಒಂದು ವಿಚಾರ ಅಂತಾನೆ ಹೇಳ್ಬೋದು. ಇದರಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಇರುತ್ತೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಿಜೆ ಕನ್ನಡ ಯೂಟ್ಯೂಬ್ ಚಾನಲ್, ಅದೇ ರೀತಿ ಇನ್ಸ್ಟಾಗ್ರಾಮು, ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ಇದೆ. ಅಲ್ಲಿ ಹೋಗಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ. ಸ್ನೇಹಿತರೆ, ಏನಪ್ಪಾ ಅಂದರೆ ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ವೆಹಿಕಲ್ ಡೀಟೇಲ್ಸ್ ಆಗಿರ್ಬೋದು, ಅದೇ ರೀತಿ ಮಾರ್ಸಿ ಅಥವಾ DL ಆಗಿರ್ಬೋದು, ಇಲ್ಲಾಂದರೆ ಮೊಬೈಲ್ ನಂಬರ್ ಚೇಂಜ್ ಆಗಿರ್ಬೋದು, ಇಲ್ಲಾಂದರೆ ನಾವು ವರ್ಕ್ ಮಾಡೋ ಏರಿಯಾ ಚೇಂಜ್ ಆಗಿರ್ಬೋದು, ಇದೆಲ್ಲನೂ ಚೇಂಜ್ ಮಾಡೋಕ್ಕೆ ಈಸಿಯಾಗಿ ಮಾಡ್ಬೋದು. ಯಾವ ರೀತಿಯಪ್ಪ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಏನು ಅಂದರೆ ನಿಮ್ಮ ಜೊಮ್ಯಾಟೊ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇವಾಗ ಕಾಣಿಸ್ತಾ ಇರ್ಬೋದು ಕ್ವಶನ್ ಮಾರ್ಕು. ಆ ಕ್ವಶನ್ ಮಾರ್ಕ್ ಮೇಲೆ ನೀವು ಕೂಡ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಏನಪ್ಪ ಅಂದರೆ ಹೆಲ್ಪ್ ಸೆಂಟರ್ ಅಂತ ಬರುತ್ತೆ. ನೀವು ಹೆಲ್ಪ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕಾಣಿಸ್ತಾ ಇದೆಯಲ್ಲ, ಹೆಲ್ಪ್ ಸೆಂಟರ್ ಮೇಲೆ ನೀವು ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಇಶ್ಯೂಗಳೆಲ್ಲನೂ ಬರುತ್ತೆ. ಓಕೆ, ವಾಟ್ಸ್ ದ ಇಶ್ಯೂ ಅಂತ ಬರುತ್ತೆ. ನೀವಲ್ಲಿ ಬಂದರೆ ಕೆಳಗಡೆ ಬಂದರೆ ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಡೇಟ್ ಮೊಬೈಲ್ ನಂಬರ್, ಅಪ್ಡೇಟ್ ವೆಹಿಕಲ್ ಚೇಂಜ್ ರಿಕ್ವೆಸ್ಟ್, ಚೇಂಜ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ನೀವೇನಾದರೂ ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಟಿಕೆಟ್ನ ರೈಸ್ ಮಾಡಬೇಕಾಗುತ್ತೆ. ಟಿಕೆಟ್ ರೈಸಲ್ಲಿ ನಿಮ್ಮ ಹೊಸ ನಂಬರ್ನ ನೀವು ಇಲ್ಲಿ ಮೆನ್ಷನ್ನ ಮಾಡಬೇಕಾಗುತ್ತೆ. ಇಲ್ಲಿ ಹೊಸ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ್ಮೇಲೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಫೋನ್ ನಂಬರ್ನ, ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತಾರೆ. ಅದೇ ರೀತಿ ನೀವೇನಾದರೂ ಬ್ಯಾಂಕ್ ಡೀಟೇಲ್ಸ್ನ ಚೇಂಜ್ ಮಾಡಬೇಕು ಅಂದರೆ ಅದೇ ರೀತಿ ಟಿಕೆಟ್ನ ರೈಸ್ ಮಾಡಬೇಕು. ಟಿಕೆಟ್ ರೈಸ್ ಮಾಡಿದ್ಮೇಲೆ ಅವರು ನಿಮಗೆ ಕಾಲ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನೀವು ನಿಮ್ಮ ಹೊಸ ಅಪ್ಡೇಟ್ ಅಂದರೆ ಹೊಸ ಏನು ಅಕೌಂಟ್ ನಂಬರ್ ಇರುತ್ತೆ ಅದನ್ನ ಹಾಕಬೇಕಾಗುತ್ತೆ. ಅವರು ವೆರಿಫೈ ಮಾಡಿಬಿಟ್ಟು ಅದನ್ನು ಕೂಡ ಮಾಡ್ತಾರೆ. ಇಲ್ಲಪ್ಪ ನಾವು ಏನಾದರೂ ನೀವು ಇದನ್ನ ವರ್ಕ್ ಮಾಡೋ ಏರಿಯಾ ಚೇಂಜ್ ಮಾಡ್ತೀನಿ, ಝೋನ್ ಚೇಂಜ್ ಮಾಡ್ತೀನಿ ಅಂದರೆ ಇವಾಗ ಝೋನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಬರುತ್ತೆ ಯಾವ ಒಂದು ಸಿಟಿ ಅಂತ ಕೇಳುತ್ತೆ. ನೀವು ಕೂಡ ಇಲ್ಲಿ ನೋಡ್ಬೋದು ಯಾವ್ಯಾವ ಸಿಟಿಗಳಿದಾವೆ ಅಂತ. ಅಲ್ಲಿ ನಿಮ್ಗೆ ಯಾವ್ದಿದೆ ಅದನ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಏರಿಯಾ ಬರುತ್ತೆ, ಯಾವ ಏರಿಯಾ ಯಾವ ಝೋನಲ್ಲಿ ಮಾಡ್ತೀನಿ ಅಂತ. ಆ ಝೋನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಕೂಡ ಮಾಡಿದ್ರೆ 1 or 2 ಡೇಸಲ್ಲಿ ಅವ್ರು ನಿಮಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ತಗೋತಾರೆ. ಕನ್ಫರ್ಮೇಷನ್ ತಗೊಂಡು ಒಂದೇ ದಿನ ಅಥವಾ 2 ದಿನದಲ್ಲಿ ನಿಮ್ಮ ಈಸಿಯಾಗಿ ಆರಾಮಾಗಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಬೇರೆಯವ್ರಿಗೆ ಯಾರನ್ನೂ ಕೇಳ್ದೇನೆ ನೀವೇ ಮೊಬೈಲ್ ನಂಬರ್ ಆಗಿರ್ಬೋದು, ಅದೇ ರೀತಿ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಝೋನ್ ಚೇಂಜ್ ಆಗಿರ್ಬೋದು, ಆರಾಮಾಗಿ ಮಾಡ್ಕೋಬೋದು. 24 ಅವರ್ಸಲ್ಲಿ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಲಿಲ್ಲ ಅಂದರೂ ಕೂಡ ಆಟೋಮೆಟಿಕ್ ಆಗಿ ಅದು ನಿಮಗೆ ಚೇಂಜ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಕೂಡ ಜೊಮ್ಯಾಟೊ ಅಪ್ಲಿಕೇಶನಲ್ಲಿ ಚೇಂಜ್ ಮಾಡ್ಕೋಬೋದು. ಇದೇ ರೀತಿ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಡೌಟ್ ಇದ್ದರೆ ಅದನ್ನ ಹೆಂಗೆ ಮಾಡೋದು, ಇದನ್ನ ಹೆಂಗೆ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಖಾಲಿ ಇದೆ. ಕಮೆಂಟ್ ಸೆಕ್ಷನ್ಲಿ ನಿಮ್ಮ ಎಲ್ಲ ಅಪ್ಡೇಟ್ಗಳನ್ನು ಅಂದರೆ ನಿಮ್ಗೆ ಏನೋ ಡೌಟ್ಸ್ ಇದೆ ಅದನ್ನೆಲ್ಲನೂ ಕೂಡ ಹಾಕಿ, ನಾನು ಓದ್ತೀನಿ. ಅದರ ರಿಲೇಟೆಡ್ ವಿಡಿಯೋಗಳನ್ನ ನಾವು ಕೂಡ ಇನ್ಮೇಲೆ ಮಾಡ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೋ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ.